ಕೇಳ್ತಕ್ಕಂಥ ಪ್ರತಿಯೊಬ್ಬ ದೈವ ಸೇವಕರನ್ನ ನಿನ್ನ ಆಶೀರ್ವದಿಸು. ಪ್ರತಿಯೊಂದು ವಾಕ್ಯವನ್ನ ಸ್ವಾಮಿ ಕೇಳುವಂತೆ ಮನೋನೇತ್ರಗಳನ್ನ ತೆರೆ ಮಾಡು. ಹೇಳ್ತಕ್ಕಂಥ ನಿಮ್ಮ ದಾಸರಿಗಿಸಿದವರೇ ಪರಲೋಕದ ಸೂರ್ಯಗಳನ್ನು ದಯಪಾಲಿಸಿ ಉತ್ತಮೂರ್ತಿಗೆ ಬೋಧಿಸುವಂತೆಯೂ ಸಹಾಯವನ್ನು ಮಾಡು ದೇವ. ಈ ವಾಕ್ಯ ಭಾಗವನ್ನ ಆದಿಯಿಂದ ಅಂತ್ಯದವರೆಗೂ ನಡೆಸಿಕೊಂಡು ಹೋಗಬೇಕೆಂಬುದಾಗಿಯೂ ನಮ್ಮ ಕರ್ತನು, ಒಡೆಯನು, ರಕ್ಷಕನು, ಮುದ್ದು ಕುಮಾರನು ಆಗಿರತಕ್ಕಂಥ ಪ್ರಭು ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿಕೊಳ್ಳುತ್ತವೆ ಪರಲೋಕದ ತಂದೆ. ಆಮೇನ್, ಆಮೇನ್. ಈ ಒಂದು ಬೆಳಗಿನ ಜಾವದಲ್ಲಿ ಎಲ್ಲ ದೈವ ಸೇವಕರಿಗೂ ಮತ್ತು ಈ ಒಂದು ಸದಾವಕಾಶ ಕೊಟ್ಟಿರ್ತಕ್ಕಂಥ ದೇವರಿಗೂ ಮತ್ತು ಎಲ್ಲ ಸಹ ಸೇವಕರಿಗೂ ಸಹ ಹೃತ್ಪೂರ್ವಕವಾಗತಕ್ಕಂಥ ಒಂದನ್ನು ಸಲ್ಲಿಸ್ತಾ ಇದ್ದೇನೆ. ಈ ದಿನದಲ್ಲಿ ನಾವು ಜ್ಞಾನೋಕ್ತಿ ಪುಸ್ತಕ 30ನೇ ಅಧ್ಯಾಯ 1ರಿಂದ 33 ವಚನಗಳನ್ನ ಧ್ಯಾನ ಮಾಡ್ತಾ ಇದ್ದೇವೆ. ಈ ಒಂದು ಧ್ಯಾನೋಕ್ತಿಯ ಒಂದು ತಲೆಬರ ಏನೆಂಬುದನ್ನು ನೋಡುತ್ತಿರುವಾಗ, ದೇವರ ಪ್ರತಿಯೊಂದು ಮಾತು ಶುದ್ಧವಾದದ್ದು, ದೇವರ ಒಂದು ದೈವೋಕ್ತಿ ಎಂಬುದಾಗಿ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಈ ಒಂದು ದೈವೋಕ್ತಿಯನ್ನ ನಾವು ಈಗ ಧ್ಯಾನ ಮಾಡ್ತಾ ಇದ್ದೇವೆ. ಇದರಲ್ಲಿ ನಾವು ಸುಮಾರು 8 ಭಾಗಗಳನ್ನಾಗಿ ನಾನು ನೇಮಕ ಮಾಡಿಕೊಂಡಿದ್ದೇನೆ ಮತ್ತು ಇದರಲ್ಲಿ ಆಗೋರನ ಮಾತುಗಳು ಎಂಬುದಾಗಿ 1ನೇ ಒಂದು ವಚನದಲ್ಲಿ ಬರೆಯಲ್ಪಟ್ಟಿದೆ. ಯಾಕೆ ಎಂಬುವನ ಮಗನಾದ ಆಗೋರನ ಮಾತುಗಳು. ಹಾಗೋರ್ ಅಂತ ವ್ಯಕ್ತಿ ಈ ಒಂದು ಜ್ಞಾನೋಕ್ತಿಯನ್ನ ಬರೆದಿರಬಹುದು ಎಂಬುದಾಗಿ ನಾವು ಸತ್ಯವೇದ ಭಾಗದಲ್ಲಿ ಪಂಡಿತರ ಪ್ರಕಾರವಾಗಿ ನಾವು ಧ್ಯಾನ ಮಾಡಲಾಗಿದೆ. ಹಾಗೋರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಆತನು ಯಾರು ಎಂಬುದನ್ನು ನೋಡುತ್ತಿರುವಾಗ, ಯಾಕೆ ಎಂಬುವನ ಮಗನಾದ ಆಗೋರನ ಮಾತುಗಳು ದೈವೋಕ್ತಿ ಎಂದು ಭಾಷಾಂತರರಾದ ಇಬ್ರಿಯ ಒಂದು ಪದವಾಗಿರುತ್ತದೆ ಮತ್ತು ಮಾಸ ಎಂಬ ಸ್ಥಳದ ಹೆಸರು ಕೂಡ ಆಗಿರಬಹುದು. ಹಾಗಿದ್ದಲ್ಲಿ ಆಗೋರನು ಉತ್ತರ ಅರೇಬಿಯಾದಲ್ಲಿರುವ ಇಸ್ಮಾಹೇಲನ ಪೂರ್ವಜನ ಸಂಬಂಧಿಕೆಯಾಗಿರ್ಬೋದು ಎಂಬುದಾಗಿ ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಈ ಹಾಗೋರನು ಅಲ್ಲಿರ್ತಕ್ಕಂಥ ಇತಿಹೇಲ್ ಅಂತಕ್ಕಂಥ ವ್ಯಕ್ತಿಗೂ ಮತ್ತು ಉಖ ಏನಿಗೂ ಹೀಗೆ ಹೇಳ್ತಾ ಇದ್ದೇನೆ. ಅದೇನು ಹೇಳ್ತೇನೆ ನಮ್ಮ ನೋಡುತ್ತಿರುವಾಗ, ಮನುಷ್ಯರಲ್ಲಿ ನನ್ನಂತ ಪಶುಪ್ರಾಯನು ಇಲ್ಲವಷ್ಟೇ, ಮನುಷ್ಯ ವಿವೇಕವು ನನಗಿಲ್ಲ, ನಾನು ಜ್ಞಾನವನ್ನು ಪಡೆದುಕೊಂಡಿಲ್ಲ, ಪರಿಶುದ್ಧನ ವಿಷಯವಾದ ತಿಳುವಳಿಕೆಯನ್ನು ಹೊಂದಿಲ್ಲ ಅಂತಕ್ಕಂಥದ್ದನ್ನ ತನ್ನ ಒಂದು ವೈಯಕ್ತಿಕವಾದ ರೀತಿಯಲ್ಲಿ ಆತನೇ ಇತಿಹೇಲನಿಗೆ ಮತ್ತು ಉಕ್ಕಯನಿಗೆ ಹೀಗೆ ಹೇಳ್ತಾ ಇದ್ದಾನೆ. ಮನುಷ್ಯರಲ್ಲಿ ನನ್ನಂತ ಒಂದು ಪಶುಪ್ರಾಯ ಇಲ್ಲ, ನಾನು ಮನುಷ್ಯನ ಒಂದು ವಿವೇಕ, ಒಂದು ಜ್ಞಾನ, ತಿಳುವಳಿಕೆ ನನಗೆ ಇಲ್ಲ ಮತ್ತು ನಾನು ಜ್ಞಾನವನ್ನು ಪಡೆದೇಕೊಂಡಿಲ್ಲ ಅಂತಕ್ಕಂಥದ್ದನ್ನ ಆತನು ವ್ಯಕ್ತಪಡಿಸ್ತಕ್ಕಂಥದ್ದನ್ನ ನಾನು ನೋಡಿದ್ದೇವೆ. ತನ್ನ ಒಂದು ವ್ಯಕ್ತಿಗತ ವಿಚಾರಗಳನ್ನ ಈ ಲೋಕಕ್ಕೆ ಅನುಗುಣವಾಗಿ ಹೋಲಿಕೆ ಮಾಡಿ ಇತಿಹೇಲನಿಗೂ ಮತ್ತು ಉಕ್ಕನಿಗೂ ಇರ್ತಕ್ಕಂಥದ್ದನ್ನ ನಾನು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇನ್ನು ಕೆಲವು ಪ್ರಶ್ನೆಗಳನ್ನ ಆಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಎಷ್ಟನೇ ವಾಕ್ಯದಲ್ಲಿ ನೋಡ್ತಿರುವಾಗ 4ನೇ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಆಕಾಶಕ್ಕೆ ಏರಿ ಇಳಿದವನೇ, ಮುಷ್ಟಿಯಲ್ಲಿ ಗಾಳಿಯನ್ನು ಕೂಡಿಸಿಟ್ಟಿರುವವರು ಯಾರು, ತನ್ನ ಬಟ್ಟೆಯಲ್ಲಿ ನೀರನ್ನು ಮೂಟೆ ಕಟ್ಟಿರುವವರು ಯಾರು, ಭೂಮಿಯ ಎಲ್ಲೆಗಳನ್ನೆಲ್ಲ ಸ್ಥಾಪಿಸುವವರು ಯಾರು, ಅವನ ಹೆಸರೇನು, ಅವನ ಮಗನ ಹೆಸರೇನು, ನೀನೇ ಬಲ್ಲವನೆಂಬುದಾಗಿ ಆತನೇನು ಮಾಡ್ತಾನೆ, ಪ್ರಶ್ನೆ ಆಗ್ತಾ ಇದ್ದಾನೆ ಮತ್ತು ಇತೇಲನಿಗೂ ಮತ್ತು ಉಕ್ಕಯನಿಗೂ ಈ ಪ್ರಶ್ನೆಗಳನ್ನ ಆತನು ಹಾಕಿ ಒಂಥರ ಟೀಕೆ ರೀತಿಯಲ್ಲಿ ಅಲ್ಲಿ ವ್ಯಕ್ತಪಡಿಸ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಇದೆಲ್ಲ ಈ ಒಂದು ಕಾರ್ಯಗಳನ್ನ ಮಾಡೋದಕ್ಕೆ ಯಾರಿಗೆ ಸಾಧ್ಯ ಎಂಬುದನ್ನು ನೋಡ್ತಿರುವಾಗ, ಈ ಕಾರ್ಯಗಳನ್ನ ಮಾಡೋದಕ್ಕೆ ದೇವರಿಗೆ ಸಾಧ್ಯ ಅಂತಕ್ಕಂಥದ್ದನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗಿದೆ. ಅದೇ ರೀತಿಯಲ್ಲಿ ನಾವು ಮುಂದೆ ವಚನಗಳನ್ನು ನೋಡ್ತಿರುವಾಗ ಎಷ್ಟನೇ ವಚನ ಅಂದ್ರೆ 7ನೇ ವಚನ. ಇಲ್ಲಿ ದೇವರ ವಾಕ್ಯ ಬರ್ತದೆ, ದೇವರ ಪ್ರತಿಯೊಂದು ಮಾತು ಶುದ್ಧವಾದದ್ದು. ದೇವರು ಮಾತಾಡತಕ್ಕಂಥ ಪ್ರತಿಯೊಂದು ಮಾತುಗಳು ಶುದ್ಧವಾದದ್ದೆಂಬುದಾಗಿ ನಾವು ಅರಿತುಕೊಳ್ಳಬೇಕು ಮತ್ತು ಆ ವಾಕ್ಯದ ಮೂಲಕವಾಗಿ ನಮ್ಮನ್ನು ನಾವು ಶುದ್ಧ ಮಾಡಿಕೊಳ್ಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಬೋಧಿಸಲ್ಪಡುತ್ತದೆ. ಅದೇ ರೀತಿಯಲ್ಲಿ ಮುಂದಿನ ವಚನ ನೋಡ್ತಿರುವಾಗ, ಆತನು
ಶರಣಾಗತರಿಗೆ ಗುರಾಣಿಯಾಗಿದ್ದೇನೆ. ದೇವರು ತನ್ನ ತ್ರಾಣವುಳ್ಳ ಹಸ್ತದ ಕೆಳಗೆ ಒಂದು ವಿಷಯದಲ್ಲಿ ಏನಾಗ್ತದೆ, ವಿಷಯದಲ್ಲಿ ನಮ್ಮ ಪ್ರತಿಯೊಂದು ಆಗುವಗಳಲ್ಲಿ, ಪ್ರತಿಯೊಂದು ಸಮಸ್ಯೆಗಳಲ್ಲಿ ದೇವರು ನಮಗೆ ಗುರಾಣಿಯಾಗಿದ್ದುಕೊಂಡು ನಮ್ಮನ್ನು ಕಾಯ್ದು ಕಾಪಾಡ್ತಾನತಕ್ಕಂಥದ್ದನ್ನ ಇಲ್ಲಿ ಆಗೋರನ್ನು ಹೇಳ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಆತನ ಮಾತುಗಳಿಗೆ ಯಾವುದನ್ನು ಸೇರಿಸಬೇಡಿ. ದೇವರ ಮಾತುಗಳಿಗೆ ನಾವು ಹೆಚ್ಚಿನವಾಗ್ತಕ್ಕಂಥ ವಾಕ್ಯಗಳನ್ನ, ಹೆಚ್ಚಿನತಕ್ಕಂಥ ಮಾತುಗಳನ್ನ ಸೇರಿಸಬಾರದು. ದೇವರ ವಾಕ್ಯ ಪರಿಶುದ್ಧವಾದದ್ದು. ದೇವರ ವಾಕ್ಯದಲ್ಲಿ ಪಡ್ತದೆ, ಒಂದು ಶೂನ್ಯ ಆದರೂ ಸೇರಿಸಬಾರದು, ಒಂದು ಶೂನ್ಯ ಆದರೂ ತೆಗಿಬಾರದು ಎಂಬುದಾಗಿ ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಾಗೆ ದೇವರ ಒಂದು ವಾಕ್ಯ ಅಷ್ಟು ಮಾನ್ಯತೆ ಇದೆ, ದೇವರ ಒಂದು ವಾಕ್ಯಕ್ಕೆ ಅಷ್ಟು ಒಂದು ಮೌಲ್ಯ ಇದೆ, ದೇವರ ವಾಕ್ಯಕ್ಕೆ ಅಷ್ಟೊಂದು ಗಂಭೀರ ಇದೆ ಎಂಬುದಾಗಿ ದೇವರ ವಾಕ್ಯ ನಮ್ಗೆ ಗೋಚರಿಸಲ್ಪಡ್ತಾ ಇದೆ. ಮತ್ತು ಮುಂದೆ ನೋಡ್ತಿರುವಾಗ, ಆತನು ನಿನ್ನನ್ನು ಖಂಡಿಸುವಾಗ ನೀನು ಸುಳ್ಳುಗಾರನೆಂದು ತೋರಿ ಬಂದಿ. ದೇವರು ನಮ್ಮನ್ನ ಏನ್ ಮಾಡ್ತಾ ಅಂದ್ರೆ ಗದರಿಸ್ತಾ ಇರ್ತಾನೆ. ದೇವರು ನಮ್ಮನ್ನ ಏನ್ ಮಾಡ್ತಾನೆ ಅಂದ್ರೆ ಖಂಡಿಸ್ತಾ ಇರ್ತಾನೆ. ದೇವರು ನಮ್ಗೆ ಏನ್ ಮಾಡ್ತಾನೆ ಅಂದ್ರೆ ಶಿಕ್ಷೆ ಕೊಡ್ತಾ ಇರ್ತಾನೆ. ಶಿಕ್ಷೆ ಕೊಟ್ಟಾಗ, ಗದರಿಸಿದಾಗ, ದೇವರ ವಾಕ್ಯ ಮೂಲಕವಾಗಿ ನಮ್ಮನ್ನ ಎಚ್ಚರಪಡಿಸಿದಾಗ ನಿಜವಾಗ್ಲೂ ನಾನು ದೇವರ ದೃಷ್ಟಿಯಲ್ಲಿ ತಪ್ಪುಗಾರನು, ದೇವರ ದೃಷ್ಟಿಯಲ್ಲಿ ನಾನು ದ್ರೋಹಿ ಅಂತಕ್ಕಂಥದ್ದನ್ನ ನಮ್ಮ ಮನಸ್ಸಿಗೆ ಕೆಲವು ಪಾಪದ ಕಾರ್ಯಗಳ ಒಂದು ಅರಿವನ್ನ ಹುಟ್ಟಿಸ್ತಕ್ಕಂಥದ್ದು ದೇವರ ವಾಕ್ಯವಾಗಿರುತ್ತದೆ ಪ್ರಿಯರೇ. ಅದೇ ರೀತಿಯಲ್ಲಿ 2ನೇ ಭಾಗ ನೋಡ್ತಿರುವಾಗ ನಾವು ದೇವರನ್ನ ಬೇಡಿಕೊಳ್ಳುವುದು. ಇಲ್ಲಿ ಏನ್ ಮಾಡ್ತಾ ಬೇಡಿಕೊಳ್ತಾ ಇದೆ. ಪ್ರತಿಯೊಬ್ಬ ಮನುಷ್ಯನಿಗೆ ಈ ಲೋಕದಲ್ಲಿ ಬದುಕಿ ಬಾಳುತ್ತಿರುವಾಗ ತನ್ನದೇ ಆಗ್ತಕ್ಕಂಥ ಒಂದು ಆಸೆ ಆಕಾಂಕ್ಷೆಗಳು ಇರ್ತವೆ. ಹಾಗೆ ಇಲ್ಲಿ ಸಹ ಈ ಒಂದು ವ್ಯಕ್ತಿ ಏನೇ ಮಾಡ್ತಾ ಇದ್ದಾನೆ, ಬೇಡಿಕೊಳ್ತಾ ಇದ್ದಾನೆ. ಸತ್ಯದ ಭಾರಸನ್ನ ನೋಡ್ತಿರುವಾಗ ಅನೇಕ ವ್ಯಕ್ತಿಗಳು ಸಹ ಬೇಡಿಕೊಂಡಿದ್ದಾರೆ, ತಮಗೆ ಏನು ಬೇಕು, ದೈವ ಜನ ನಡೆಸಿಕೊಳ್ಳಬೇಕಾಗತಕ್ಕಂಥ ಒಂದು ವಿಷಯದಲ್ಲಿ ಏನ್ ಬೇಕು, ದೇವರ ಜ್ಞಾನ ಬೇಕು. ಆ ರೀತಿಯಲ್ಲಿ ಈ ಒಂದು ವ್ಯಕ್ತಿ ಸಹ ಇಲ್ಲಿ ಬೇಡಿಕೊಳ್ತಕ್ಕಂಥದ್ದನ್ನ ನೋಡುತ್ತದೆ. 7ನೇ ವಚನ, ನಿನ್ನಿಂದ 2 ವರಗಳನ್ನ ಬೇಡಿಕೊಂಡಿದ್ದೇನೆ, ಅನುಗ್ರಹಿಸದಿರಬೇಡ. ದೇವರಿಗೆ ಹೇಳ್ತಿದ್ದೇನೆ, ನಿನ್ನಿಂದ 2 ವರಗಳನ್ನ ನಾನು ಬೇಡಿಕೊಳ್ತಾ ಇದ್ದೇನೆ, ಅದನ್ನ ಕೊಡದೇ ಇರಬೇಡ ದೇವರೇ ಎಂಬುದಾಗಿ ಇಲ್ಲಿ ಬೇಡಿಕೊಳ್ತದೆ. ಹಾಗೆ ನಾವು ಸಹ ನಮ್ಮ ಜೀವಿತದಲ್ಲಿ ಸಹ ಅನೇಕ ಜನರು ಇದು ಬೇಕು ಅದು ಬೇಕು ಎಂಬುದಾಗಿ ಬೇಡಿಕೊಳ್ಳುತ್ತದೆ. ಅದು ದೇವರ ಚಿತ್ತಕ್ಕನುಸಾರ ಇರುವುದಾದರೆ, ಅದು ನಮಗೆ ನಿಜವಾಗಲೂ ಅವಶ್ಯಕತೆ ಇರುವುದಾದರೆ, ಅದು ಖಂಡಿತವಾಗಿ ನಾವು ಬೇಕಾದರೆ ದೇವರು ಖಂಡಿತವಾಗಿ ಅದನ್ನ ಕೊಟ್ಟೇ ಕೊಡ್ತಾನೆ ಅಂತಕ್ಕಂಥದ್ದನ್ನ ನಾವು ಇದರಿಂದ ತಿಳ್ಕೊಳ್ಬೇಕಾಗಿದೆ. ಮತ್ತು ನಾನು ಸಾಯುವುದರೊಳಗಾಗಿ ಅವುಗಳನ್ನು ಕೈಗೂಡಿಸು. ನೋಡಿ, ಇಲ್ಲಿ ಏನಕ್ಕೆ, ನಾನು ಸಾಯುವುದರೊಳಗಾಗಿ ಈ ಒಂದು ವರಗಳನ್ನ, ಈ ಒಂದು ಬೇಡಿಕೆಗಳನ್ನ, ಈ ಒಂದು ಆಸೆ ಆಕಾಂಕ್ಷೆಗಳನ್ನ ಕೈಗೂಡಿಸು ದೇವರೆಂಬುದಾಗಿ ಇಲ್ಲಿ ಏನ್ ಮಾಡ್ತಾ ಬೇಡಿಕೊಳ್ತಾ ಇದೆ. ಹಾಗೆ ನಾವು ಸಹ ನಮ್ಮ ಜೀವಿತ ಸಹ ನಮಗೇನೇನು ಅವಶ್ಯಕತೆ ಇರತಕ್ಕಂಥದ್ದನ್ನ ನಾವು ಈ ಲೋಕದಲ್ಲಿ ದೇವರ ಪಾದ ಪೀಠದಲ್ಲಿ, ದೇವರ ಸಮ್ಮುಖದಲ್ಲಿ ಬೇಡಿಕೊಳ್ತಕ್ಕಂಥವರು ನಾವಾಗಿರ್ತೇವೆ. ಅದು ದೇವರ ಚಿತ್ತಕ್ಕನುಸಾರವಾಗಿದ್ರೆ ಖಂಡಿತವಾಗಿ ಆ ಬೇಡಿಕೆ ತಕ್ಕಂಥ ದೇವರ ಸೂತ್ರವನ್ನ ಕೊಟ್ಟೆ ಕೊಡತಕ್ಕಂಥ ಒಂದು ನಂಬಿಕೆಯಿಂದ, ಭರವಸೆಯಿಂದ, ವಿಶ್ವಾಸದಿಂದ ಜೀವಿಸ್ತಕ್ಕಂಥ ಮಕ್ಕಳು ನಾವು ನೀವು ಆಗಬೇಕೆಂಬುದಾಗಿ ಸತ್ಯದ ಭಾಗ ಬೋಧಿಸಲ್ಪಡುತ್ತದೆ. ಮತ್ತು ನನ್ನಿಂದ ಕಪಟವನ್ನು, ಸುಳ್ಳು ಮಾತನ್ನು ತೊಲಗಿಸು. ದೇವರೇ, ನನ್ನಿಂದ ಏನಾದ್ರು ಕಪಟ ಇರುವುದಾದರೆ, ನಾನು ಏನಾದ್ರು ಸುಳ್ಳು ಮಾತಾಡೋದಾದರೆ ಅದನ್ನು ನಾನು ತೆಗೆದುಹಾಕಿ ಎಂಬುದಾಗಿ ಬೇಡಿಕೊಳ್ತಾ ಇದೆ. ಮತ್ತು ಬಡವನಾಗಲಿ ಐಶ್ವರ್ಯನಾಗಲಿ ಕೊಡದೆ ನನಗೆ ತಕ್ಕಷ್ಟು ಆಹಾರವನ್ನು ಭೋಜನಪಡಿಸು. ನನ್ನ ಬಡವನಾಗಿರಬೇಡ, ನನ್ನನ್ನು ಶ್ರೀಮಂತನಾಗಿಸುವುದು ಬೇಡ, ನನ್ನನ್ನು ನನಗೇನು ಬೇಕು ತಕ್ಕಷ್ಟು ಆಹಾರವನ್ನು ನೀನು ಬಡಿಸು ಎಂಬುದಾಗಿ ಇಲ್ಲಿ ಬೇಡಿಕೊಳ್ತಕ್ಕಂಥದ್ದನ್ನ ನಾನು ನೋಡ್ತೇವೆ. ಅದೇ ರೀತಿಯಲ್ಲಿ ಜ್ಞಾನಿಯಾದ ಸಲ್ಮನು ಸಹ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡ, ಈ ಇಷ್ಟು ಜನರನ್ನ ನಡೆಸಿಕೊಂಡು ಹೋಗೋದಕ್ಕೋಸ್ಕರವಾಗಿ, ಇಷ್ಟೆಲ್ಲ ಜನರನ್ನ ಪರಿಪಾಲನೆ ಮಾಡೋದಕ್ಕೋಸ್ಕರವಾಗಿ ನನಗೆ ಜ್ಞಾನವನ್ನು ಅನುಗ್ರಹಿಸಿಕೊಡು ದೇವರೆಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದರು. ಅದೇ ರೀತಿಯಲ್ಲಿ ದೈವ ಸೇವಕರ ಪ್ರಾರ್ಥನೆಗಳು ಸಹ ಅದು ದೇವರಿಗೆ ಮೆಚ್ಚುಗೆಯಾಗಿರ್ತಕ್ಕಂಥ ಬೇಡಿಕೆ ಆಗಿರಬೇಕು, ಮತ್ತು ದೈವ ಜನರಿಗೆ ಅದು ಉಪಯೋಗಿರ್ತಕ್ಕಂಥ ಒಂದು ಬೇಡಿಕೆ ಆಗಿರಬೇಕು. ಅದು ದೇವರ ಇಷ್ಟಕ್ಕನುಸಾರವಾಗಿ ಇರತಕ್ಕಂಥ ಪ್ರಾರ್ಥನೆ, ಬಯಕೆ ಆಗಿರ್ಬೇಕೆಂಬುದಾಗಿ ಈ ಒಂದು ವಾಕ್ಯದ ಮೂಲಕವಾಗಿ ನಾವು ತಿಳ್ಕೊಳ್ಬಹುದಾಗಿದೆ. ಅದೇ ರೀತಿಯಲ್ಲಿ ಮುಂದೆ ನೋಡುತ್ತಿರುವಾಗ, ಹಾಗಾದರೆ ಹೊಟ್ಟೆ ತುಂಬುವವನಾದರೆ ಯೆಹೋವನ ಯಾರೋ ಎಂದು ನಿನ್ನನ್ನು ತಿರಸ್ಕರಿಸೇನು? ಬಡವನಾದರೆ ಕಳ್ಳತನ ಮಾಡಿ
ನನ್ನ ದೇವರಾದ ನಿನ್ನ ಹೆಸರನ್ನು ಅಯೋಗ್ಯವಾಗಿ ಎತ್ತೇನು. ದೇವರೇ, ನಾನು ಬಡವನಾಗಿಬಿಟ್ರೆ ನಾನು ಕಳ್ತನ ಮಾಡಿ ನಿನ್ನ ಒಂದು ನಿಮ್ಮ ನಾಮವನ್ನು ನಾನು ಮಹಿಮೆಪಡಿಸಲಾಗದೆ ಅಯೋಗ್ಯ ಕಾರ್ಯಕ್ಕೆ ಎತ್ತುತ್ತೇನೆ. ನನ್ನ ಬಡವನಾಗಿರೋದು ಬೇಡ, ನನ್ನ ಶ್ರೀಮಂತನಾಗಿರೋದು ಬೇಡ, ಮಧ್ಯಸ್ಥರದಲ್ಲಿ ಮನುಷ್ಯನಿಗೆ ಏನು ಅವಶ್ಯಕತೆ ಇದೆ ಅದನ್ನ ಕೊಟ್ಟು ನನ್ನ ನಡೆಸು ಎಂಬುದಾಗಿ ಇಲ್ಲಿ ಭಕ್ತನ ಏನ್ ಮಾಡ್ತದಾನೆ ಬೇಡಿಕೊಳ್ತಕ್ಕಂಥದ್ದನ್ನ ನಾನು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಮೂರನೇ ಒಂದು ಭಾಗ ನಾವು ನೋಡುತ್ತಿರುವಾಗ, ಆಳಿನ ಮೇಲೆ ದಣಿಗೆ ದೂರನ್ನು ಹೇಳಬೇಡ. ಆಳಿನ ಮೇಲೆ ದಣಿಗೆ ದೂರನ್ನು ಹೇಳಬೇಡ. ಈಗ ಎಷ್ಟೋ ಜನರು ಏನ್ ಮಾಡ್ತಾರೆ, ಆಳಿನ ಮೇಲೆ ಇನ್ನೊಬ್ಬ ಆಳು ಏನ್ ಮಾಡ್ತಾರೆ, ದೂರ ಹೇಳ್ತಾರೆ, ಕಂಪ್ಲೇಂಟ್ ಹೇಳ್ತಾರೆ. ಆ ರೀತಿ ಹೇಳ್ಬಾರದು ಎಂಬುದಾಗಿ ಸತ್ಯವೇದ ಭಾಗ ನಮಗೆ ಬೋಧಿಸಲ್ಪಡ್ತದೆ. ಯಾಕೆ ಹೇಳ್ಬಾರದು ಎಂಬುದಾಗಿ ಬೋಧಿಸಲ್ಪಡ್ತದಂದ್ರೆ, ನೀನು ಸಹ ಆ ರೀತಿಯಲ್ಲಿ ತಪ್ಪು ಮಾಡ್ತಕ್ಕಂಥವನ್ನ ಆಗಿರುತ್ತೆ ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ದೇವರ ವಾಕ್ಯ ಹೇಳಲ್ಪಡ್ತದೆ. ಆದರೆ ತಪ್ಪನ್ನ ಸರಿ ಮಾಡೋದಕ್ಕೋಸ್ಕರವಾಗಿ ಅದನ್ನ ಹೇಳುವುದು ಒಳ್ಳೆಯದು. ಆದರೆ ಸುಳ್ಳು ಅಂತಕ್ಕಂಥದ್ದು ಹೇಳಬಾರದು, ಸುಮ್ಮನೆ ದೂರ ಹೇಳಬಾರದು. ನಿಜವಾದ ಪರಿಸ್ಥಿತಿ ಇದ್ದಾಗ, ನಿಜವಾದ ಒಂದು ತಪ್ಪು ಕಂಡು ಬಂದಾಗ ಹೇಳುವುದಾದ್ರೆ ಅದು ಒಳ್ಳೆಯದೆಂಬುದಾಗಿ ಸತ್ಯವಾದ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಮುಂದೆ ಹೇಳಲ್ಪಡುತ್ತದೆ, ಅದನ್ನು ಹೇಳಬೇಡ, ಅವನು ಶಪಿಸಾನು, ನಿನ್ನಲ್ಲಿ ದೋಷವು ಕಂಡು ಬಂದಿತ್ತು. ಆಳು ದಣಿಗೆ ದೂರ ಹೇಳಿದಾಗ ಆ ದಣಿ ಏನ್ ಮಾಡ್ತಾನೆ, ಆಳಿಗೆ ಶಾಪ ಹಾಕ್ತಾನೆ, ಆಳಿನ ಮೇಲೆ ಪ್ರೀತಿ ತೋರಿಸುವುದಲ್ಲ, ಆಳಿನ ಮೇಲೆ ದ್ವೇಷ ಮಾಡ್ತಾನೆ, ಆಳಿಗೆ ಏನೋ ಸಮಸ್ಯೆ ಬಂದರೂ ಸಹ ಪರಿಹಾರ ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ. ಈ ರೀತಿ ಅನೇಕ ಸಮಸ್ಯೆಗಳಿಗೆ ಪರಿಣಾಮ ಉಂಟಾಗುತ್ತದೆ. ಅದಕ್ಕೋಸ್ಕರವಾಗಿ ಯಾವ ಆಳು ತಪ್ಪು ಮಾಡಿದನೋ ಅದೇ ರೀತಿಯಲ್ಲಿ ನೀನು ಒಂದು ಆಳು ಸಹ ಆಗಿದ್ದಿ, ನೀನು ಸಹ ಆ ರೀತಿಯಲ್ಲಿ ಮುಂದೆ ದಿನಮಾನಗಳಲ್ಲಿ ತಪ್ಪು ಮಾಡಬಹುದು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಇಲ್ಲಿ ಹೇಳ್ತದೆ. ಆದ್ರೆ ತಪ್ಪು ಮಾಡಿದ ಮೇಲೆ ಆ ತಪ್ಪನ್ನು ತಿದ್ದಬೇಕು ಸಹಜ. ಆದರೆ ಸುಮ್ಮನೆ ತಪ್ಪಾದ ಒಂದು ದೂರನ್ನ ಕಂಪ್ಲೀಟ್ ಮಾಡಬಾರದು ಎಂಬುದಾಗಿ ಸತ್ಯವಾದ ಭಾಗದಿಂದ ನಾವು ತಿಳ್ಕೊಳ್ಬೇಕಾಗಿದೆ. ಮತ್ತು 11ನೇ ವಚನ ಹೇಳಲ್ಪಡುತ್ತದೆ, ತಾಯಿಗೆ ಶುಭವನ್ನು ಕೋರದೆ ತಂದೆಯನ್ನು ತಪ್ಪಿಸುವ ಒಂದು ತರದವರು ಉಂಟು, ಮತ್ತು ತಮ್ಮ ಕೊಳೆಯನ್ನು ತೊಳಕೊಳ್ಳದೆ ತಾವೇ ಶುದ್ಧರೆಂದು ಬೇಡಿಕೊಳ್ಳುವ ಬೇರೆ ತರದವರು ಉಂಟು. ಇಲ್ಲಿ ಹೇಳಲ್ಪಡ್ತದೆ ಅಂದ್ರೆ, ಇದು 4ನೇ ಒಂದು ಭಾಗವಾಗಿರ್ತದೆ. 3 ವಿಷಯಗಳು ಆಳಿನ ಮೇಲೆ ಒಂದು ಮೂರನೇ ಒಂದು ಭಾಗವಾಗಿರುತ್ತದೆ. ಇಲ್ಲಿ ಒಬ್ಬ ತಾಯಿಗೆ ಶುಭವನ್ನು ಕೋರ್ತಕ್ಕಂಥ ವ್ಯಕ್ತಿಗಳು ನಾವು ಆಗಿರಬಾರದು, ಮತ್ತು ತಂದೆಯನ್ನು ಶಪಿಸ್ತಕ್ಕಂಥ ಒಂದು ತರದವರು ಈ ಲೋಕದಲ್ಲಿದ್ದಾರೆ. ಅಂದ್ರೆ ತಾಯಿಗಳ ಒಂದು ಶುಭವನ್ನು ಕೋರುವುದಿಲ್ಲ, ಆಮೇಲೆ ತಂದೆಯನ್ನು ಸರಿಯಾದ ರೀತಿಯಲ್ಲಿ ನೋಡಿಕೊಳ್ಳುವುದಿಲ್ಲ. ಈ ರೀತಿಯಲ್ಲಿ ಈ ಲೋಕದಲ್ಲಿ ಅನೇಕ ವಿಧವಾದ ರೀತಿಯ ಒಂದು ತರದವರು, ಒಂದು ಜ್ಞಾನ ಇಲ್ಲದೆ ಇರುವವರು ಈ ಲೋಕದಲ್ಲಿ ಇದ್ದಾರೆ ಎಂಬುದಾಗಿ ಸತ್ಯವೇದ ಭಾಗ ನಮಗೆ ಬೋಧಿಸಲ್ಪಡ್ತಾ ಇದೆ. ಈ ಲೋಕದಲ್ಲಿ ಕೆಲವು ಜನರು ಏನ್ ಮಾಡ್ತಾರೆ, ತಮ್ಮನ್ನು ತಾವೇ ಪರಿಶುದ್ಧ ಎಂಬುದಾಗಿ ಹೇಳಿಸ್ಕೊಳ್ತಾರೆ, ನಾವೇ ಜ್ಞಾನಿಗಳು ಎಂಬುದಾಗಿ ಏನ್ ಮಾಡ್ತಾರೆ ಹೇಳ್ತಾರೆ. ಆದರೆ ಇನ್ನೊಬ್ಬರನ್ನ ಏನ್ ಮಾಡ್ತಾರೆ, ಅವ್ರ ಜ್ಞಾನ ಇಲ್ಲ, ಅವ್ರಿಗೆ ತಿಳುವಳಿಕೆ ಇಲ್ಲ, ಅವ್ರ ಬುದ್ಧಿ ಇಲ್ಲ ಅಂತಕ್ಕಂಥದ್ದನ್ನ ಏನ್ ಮಾಡ್ತಾರೆ, ತಮ್ಮನ್ನು ತಾವು ಹೆಚ್ಚಿಸಿಕೊಂಡು ಇನ್ನೊಬ್ಬರನ್ನ ಏನ್ ಮಾಡ್ತಾರೆ, ಕೀಳು ಮಟ್ಟದಲ್ಲಿ, ಕಡಿಮೆ ಮಟ್ಟದಲ್ಲಿ, ಒಂದು ಕೀಳಿರುವ ಮಟ್ಟದಲ್ಲಿ ಅವರನ್ನು ನೋಡ್ತಕ್ಕಂಥದನ್ನ ಈ ಲೋಕದಲ್ಲಿ ಸಹ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ದೇವರು ಕೇಳ್ಪಡ್ತದೆ, ಕಣ್ಣು ರೆಪ್ಪೆಗಳನ್ನೆತ್ತಿ ನೋಡಿ ಎಷ್ಟೋ ಮೇಲೆ ನೋಡುತ್ತಿರುವ ಇನ್ನೊಂದು ತರದವರು ಉಂಟು. ಇನ್ನೊಂದು ಕೆಟಗಿರಿ ಜನಾಂಗ ಇಲ್ಲಿದೆ. ಇನ್ನೊಬ್ಬರನ್ನೇ ನೋಡ್ತಿರ್ಬೋದು, ಇನ್ನೊಬ್ಬರ ತಪ್ಪುಗಳನ್ನೇ ನೋಡ್ತಾ ಇರೋದು, ಇನ್ನೊಬ್ಬರ ಒಂದು ಜೀವನವನ್ನೇ ನೋಡ್ತಿರುವುದು, ಇನ್ನೊಬ್ಬರ ಹಾವ ಭಾವನೆಗಳನ್ನೇ ನೋಡ್ತಿರೋದು, ಇನ್ನೊಬ್ಬರ ಒಂದು ಜೀವಿತವನ್ನೇ ಕುಟುಂಬ ನೋಡ್ತಿರೋದು, ತಮ್ಮದ ಮಾತ್ರ ಏನು ನೋಡೋದಿಲ್ಲ. ಆ ರೀತಿ ಇರತಕ್ಕಂತ ಒಂದು ಕೆಟಗಿರಿ ಒಂದು ಜನಾಂಗದವರು ಈ ಲೋಕದಲ್ಲಿ ಇದ್ದಾರೆ. ಆ ರೀತಿಯಲ್ಲಿ ಇರಬಾರದು. ನಮ್ಮ ಕುಟುಂಬ ನಾವು ನೋಡ್ಕೋಬೇಕು, ಇನ್ನೊಬ್ಬರ ಕುಟುಂಬ ನೋಡಬಾರದು. ನಮ್ಮ ತಪ್ಪನ್ನು ನಾವು ಸರಿ ಮಾಡ್ಕೋಬೇಕು, ಇನ್ನೊಬ್ಬರ ತಪ್ಪನ್ನು ನೋಡಬಾರದು. ನಮ್ಮ ಒಂದು ಚೀತನ್ನ ನಾವು ನೋಡ್ಕೋಬೇಕು. ಇನ್ನೊಬ್ಬರ ಮೇಲೆ ನಾವು ಅವ್ರನ್ನೇ ನೋಡ್ತಾ ಇರೋದು, ಅವ್ರನ್ನೇ ಪಾಲಿಸ್ತಾ ಇರ್ತಕ್ಕಂಥ ಒಂದು ಕೆಟಗರಿಯವರು, ಒಂದು ತರದ ಒಂದು ಗುಂಪಿನವರು ನಾವು ಆಗಿರಬಾರದು ಎಂಬುದಾಗಿ ಸತ್ಯವಾದ ಭಾಗ ನಮಗೆ ಬೋಧಿಸಲ್ಪಡುತ್ತದೆ. ಮತ್ತು ಖಡ್ಗದಂತಿರುವ ಹಲ್ಲುಗಳು, ಕತ್ತಿಯಂತಿರುವ ಕೋರೆಗಳು ಉಳ್ಳವರಾಗಿ ಬಾಯಿಯೊಳಗಿಂದ ಬಡವನ್ನು ಮತ್ತು ಮನುಷ್ಯರ ಮಧ್ಯದೊಳಗಿಂದ ದಿಕ್ಕಿಲ್ಲದವರನ್ನು ಅಗಿದು ನುಂಗಿಬಿಡುವ ಮತ್ತೊಂದು ತರದವರು ಉಂಟು. ಬಡವರನ್ನ, ದಿಕ್ಕಿಲ್ಲದವರನ್ನ ಯಾವ ರೀತಿಯಲ್ಲಿ ಮಾಡ್ತಾರೆ, ಅವ್ರನ್ನ ನಾಶ ಮಾಡ್ತಾರೆ. ಬಡವರನ್ನ, ದಿಕ್ಕಿಲ್ಲದವ್ರನ್ನ, ಅವ್ರಿಗೆ ಯಾರು ದಿಕ್ಕು ಅಂತಕ್ಕಂಥವ್ರು. ಈ ಫಾರ್ ಎಕ್ಸಾಂಪಲ್, ಈ ಲೋಕದಲ್ಲಿ ಅನೇಕ ದಿಕ್ಕಿಲ್ಲದವರು ಇದ್ದಾರೆ, ಈ ಲೋಕದಲ್ಲಿ ಅನೇಕ ಬಡವರಿದ್ದಾರೆ.
ಆ ಬಡವರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥವ್ರು ಒಂದು ತರದವರು ಉಂಟು, ಒಂದು ಕೆಟಗರಿ ಉಂಟು. ಆ ರೀತಿ ನಾವು ಬಡವರ ಮೇಲೆ ಆಗಲಿ, ದಿಕ್ಕಿಲ್ಲದವರ ಮೇಲೆ ದೌರ್ಜನ್ಯ ಮಾಡೋದಲ್ಲಾಗಲಿ, ಅವರನ್ನ ಕೀಳಿರಿಮೆಯಿಂದ ನೋಡೋದಾಗಲಿ, ಅವರಿಗೆ ಅನ್ಯಾಯ ಮಾಡೋದಾಗಲಿ, ಅವರಿಗೆ ಮೋಸ ಮಾಡೋದಾಗಲಿ ನಾವು ಆಗಿರಬಾರದೆಂಬುದಾಗಿ ದೇವರ ವಾಕ್ಯ ನಮಗೆ ಬೋಧಿಸಲ್ಪಡ್ತಾ ಇದೆ. ಮತ್ತು ಮುಂದೆ ನೋಡ್ತಿರುವಾಗ ಕೊಡು ಕೊಡು ಅನ್ನುವ 2 ಹೆಣ್ಣು ಮಕ್ಕಳು ಜಿಗಿಣಿ ಉಂಟು, ತೃಪ್ತಿ ಪಡೆದವುಗಳು 3 ಉಂಟು, ಸಾಕಿನದವುಗಳು 4 ಉಂಟು. ಇಲ್ಲಿ ಏನು ಬರ್ತದೆ, ಈ ಲೋಕದಲ್ಲಿ ಸಾಕು ಅನ್ನದೇ ಇರ್ತಕ್ಕಂಥ ಕೆಲವು ವಸ್ತುಗಳು, ದೇವರು ಸೃಷ್ಟಿ ಮಾಡತಕ್ಕಂಥ ಕೆಲವು ಸೃಷ್ಟಿಗಳು ಇದ್ದಾವೆ. ಎಷ್ಟೇ ಒಂದು ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಭೂಮಿ, ಈ ಭೂಮಿಗೆ ನೀರು ಎಷ್ಟೇ ಬಿದ್ದರೂ ಸಹ ಅದು ತೃಪ್ತಿ ಆಗಲ್ಲ. ಭೂಮಿಗೆ ನೀರು ಎಷ್ಟೇ ಬಿದ್ದರೂ ಸಹ ಅದು ತೃಪ್ತಿ ಆಗಲ್ಲ. ಆ ರೀತಿಯಲ್ಲಿ ಸಾಕಂತ ಅದು ಅನ್ನೋದಿಲ್ಲ. ಅದೇ ರೀತಿಯಲ್ಲಿ ಪಾತಾಳದಲ್ಲಿ ಬೆಂಕಿ ಇರುತ್ತೆ. ಆ ಬೆಂಕಿಯಲ್ಲಿ ಏನೇ ಹಾಕಿರೋ ಸಹ ಅದು ಸಾಕು ಅನ್ನಲ್ಲ. ಆ ಬೆಂಕಿ ಏನ್ ಮಾಡ್ತದೆ, ತನ್ನ ಒಂದು ಶಕ್ತಿನ ತೋರಿಸ್ತಾ ಇರ್ತದೆ. ಆ ರೀತಿಯಲ್ಲಿ ದೇವರನ್ನ ಸೃಷ್ಟಿ ಮಾಡಿದ್ರೆ. ಅದೇ ರೀತಿಯಲ್ಲಿ ಒಂದು ಸ್ತ್ರೀಯರ ಗರ್ಭ, ಅದು ಎಷ್ಟು ಮಕ್ಕಳನ್ನ ಹೇಳಿದ್ರು ಸಹ ಅದು ಸಾಕು ಅನ್ನೋದಿಲ್ಲ. ಆ ರೀತಿಯಲ್ಲಿ ಸಾಕನ್ನತಕ್ಕಂಥವುಗಳು ಸಹ ದೇವರು ಇಲ್ಲಿ ಸತ್ಯದ ಭಾಗದ ಮೂಲಕವಾಗಿ ನಾವು ತಿಳ್ಕೊಳ್ಳಬಹುದು. ಅದೇ ರೀತಿಯಲ್ಲಿ ಮನುಷ್ಯನ ಆಸೆ ಆಕಾಂಕ್ಷೆಗಳು ಸಹ ಮಿತಿ ಇಲ್ಲ. ನೀನ್ ಎಷ್ಟೇ ಕೊಟ್ಟರು ಸಹ ಮನಸ್ಸಿನ ಸಾಕು ಅಂತಕ್ಕಂಥದ್ದು ಅನ್ನೋದಲ್ಲ. ಆದರೆ ನರಮಾನವ ಸಾಕು ಅಂತಕ್ಕಂಥದ್ದು 2 ಒಂದು ವಸ್ತುಗಳು ಮಾತ್ರ ಸಾಕಂತಾನೆ. ಆ 2 ವಸ್ತುಗಳು ಏನೆಂಬುದಾಗಿ ನಾವು ನೋಡ್ತಿರುವಾಗ, ಒಂದು ವಸ್ತು ನೀರು, ಇನ್ನೊಂದು ವಸ್ತು ಊಟ. ನೀರು ಕೊಟ್ಟಾಗ ಸಾಕು ಅಂತಾನೆ, ಊಟ ಕೊಟ್ಟಾಗ ಹೊಟ್ಟೆ ತುಂಬಿದಾಗ ಸಾಕು ಅಂತಾನೆ. ಈ 2 ವಸ್ತುಗಳನ್ನು ಬಿಟ್ರೆ ಮನುಷ್ಯನು ಈ ಲೋಕದಲ್ಲಿ ನೀನು ಏನೇ ಕೊಟ್ಟರು ಸಹ ಸಾಕು ಅಂತಕ್ಕಂಥ ಮಾತು ಬರೋದೇ ಇಲ್ಲ. ಅದೇ ರೀತಿಯಲ್ಲಿ ಸಹ ಈ ಭೂಮಿಯಲ್ಲಿ ಸಹ ದೇವರು ಸೃಷ್ಟಿ ಮಾಡತಕ್ಕಂಥ 3 ಒಂದು ರೀತಿಯ ಒಂದು ನಾವು ಕಾರ್ಯಗಳು, 3 ರೀತಿಯ ಒಂದು ವಸ್ತುಗಳು ನೋಡ್ತಿರುವಾಗ, ಒಂದು ಭೂಮಿ, ಒಂದು ಹೀರದ ಒಂದು ಗರ್ಭ, ಒಂದು ಪಾತಾಳ, ಈ 3 ಸಹ ನೀನು ಸಾಕು ಅಂತಕ್ಕಂಥ ಒಂದು ಅವಕ್ಕೆ ಬರುವುದಿಲ್ಲ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಮನುಷ್ಯನ ಒಂದು ಆಶಿಸುತ್ತೆ ಅದೇ ರೀತಿಯಲ್ಲಿ ಸಾಕಂತಕ್ಕಂಥದ್ದು ಮನುಷ್ಯನಿಗೆ ಬರೋದಿಲ್ಲ, ಬೇಕಂತಕ್ಕಂಥದ್ದು ಬರ್ತದೆ. ಅದೇ ರೀತಿಯಲ್ಲಿ ನಾವು ನೋಡ್ತಿರುವಾಗ ಮುಂದೆ ತಂದೆಯನ್ನು ಆಶ್ಯ ಮಾಡಿ ತಾಯಿ ಅಪ್ಪಣೆಯನ್ನು ಧಿಕ್ಕರಿಸುವ ಕಣ್ಣನ್ನು ಅಳ್ಳಕೊಳ್ಳದ ಕಾಯಿಗಳು ಕುಕ್ಕುವವು, ರಣಹದ್ದುಗಳು ತಿಂದು ಬಿಡುವು. ನೋಡ್ರಿ, ಇಲ್ಲಿ ತಂದೆಯನ್ನ ಅಪಹಾಸ್ಯ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ದೇವರು ಪಕ್ಷಿಗಳ ಮೂಲಕವಾಗಿ ಏನ್ ಮಾಡ್ತಾನಂತೆ, ಶಿಕ್ಷೆಯನ್ನು ಕೊಡ್ತಾ ಇದ್ದಾನೆ. ದೇವರು ಪಕ್ಷಿಗಳ ಮೂಲಕ ಏನ್ ಮಾಡ್ತಾನೆ, ಶಿಕ್ಷೆಯನ್ನ ಕೊಡ್ತಾ ಇದ್ದಾನೆ ಎಂಬುದಾಗಿ ಸತ್ಯದ ಭಾಗದಲ್ಲಿ ನಾವು ನೋಡ್ತೇವೆ. ಈಗ 4ನೇ ಪಾಯಿಂಟ್ ನೋಡ್ತಿರುವಾಗ, 3 ಮನುಷ್ಯನ ಬುದ್ಧಿಯನ್ನು ಮೀರಿವೆ. 3 ಮನುಷ್ಯನ ಒಂದು ಬುದ್ಧಿಯನ್ನು ಮೀರಿರುತ್ತವೆ. ಆ ಬುದ್ಧಿ, ಮನುಷ್ಯನ ಒಂದು ಬುದ್ಧಿ ಏನೆಂಬುದನ್ನು ನೋಡ್ತಿರುವಾಗ, ಮನುಷ್ಯನ ಬುದ್ಧಿಕ್ಕಿಂತ ಮೀರತಕ್ಕಂಥ 3 ವಿಷಯಗಳು ನಾವಿಲ್ಲಿ ಸತ್ಯದ ಭಾಗದಲ್ಲಿ ನೋಡ್ತೇವೆ. 18ನೇ ವಚನದಿಂದ 3 ವಿಷಯಗಳು ತನ್ನ ಬುದ್ಧಿಯನ್ನು ಮೀರಿವೆ, ಹೌದು 4ನ್ನು ಗ್ರಹಿಸಲಾರೆನು. ಯಾವ್ಯಾವೆಂದರೆ, ಆಕಾಶದಲ್ಲಿ ಹದ್ದಿನ ಆದಿ. ಆಕಾಶದಲ್ಲಿ ಹದ್ದಿನ ಆದಿ ಒಂದು ಮಾರ್ಗ ಹೇಗಿದೆ, ಯಾವ ರೀತಿಲಿ ಇದೆ, ಯಾವ ರೀತಿಲಿ ಹೋಗ್ತದೆ ಅಂತಕ್ಕಂಥದ್ದು ಇದು ಮನುಷ್ಯನ ಒಂದು ಜ್ಞಾನಕ್ಕೆ ನಿಲುಕಲಾರದು, ಮನುಷ್ಯನ ಜ್ಞಾನಕ್ಕೆ ಇದು ತಿಳಿಯಲಾರದು ಎಂಬುದಾಗಿ ಸತ್ಯದ ಭಾಗ ಬರುತ್ತದೆ. 1 ಪಾಯಿಂಟ್. ಅದೇ ರೀತಿಯಲ್ಲಿ ಬಂಡೆಯ ಮೇಲೆ ಸರ್ಪದ ಸರಣಿ. ಬಂಡೆಯ ಮೇಲೆ ಒಂದು ಸರ್ಪ ಯಾವ ರೀತಿಯಲ್ಲಿ ಹೋಗ್ತಾ ಇದೆಯೋ, ಯಾವ ಹಾದಿ ಹಿಡಿದು ಹೋಗ್ತಾ ಇದೆಯೋ, ಯಾವ ಒಂದು ಮಾರ್ಗದಲ್ಲಿ ಹೋಗ್ತಾ ಇದೆಯೋ ಅಂತಕ್ಕಂಥದ್ದು ಮನುಷ್ಯನಿಗೆ ತಿಳಿಯಲಾರತಕ್ಕಂಥ ಒಂದು ಇದು ಜ್ಞಾನ ಎಂಬುದಾಗಿ ಸತ್ಯದ ಭಾಗದಲ್ಲಿ ನಮಗೆ ತೋರಿಸಲ್ಪಡ್ತದೆ. ಅದೇ ರೀತಿಯಲ್ಲಿ ಸಾಗರದ ನಡುವೆ ಹಡಗಿನ ಒಂದು ಮಾರ್ಗ, ಸಾಗರದ ಒಂದು ನಡುವೆ ಹಡಗು ಯಾವ ದಿಕ್ಕಿಗೆ ಹೋಗ್ತಾ ಇದೆಯೋ, ಯಾವ ದಿಕ್ಕಿಗೆ ಹೋಗ್ತಾ ಇಲ್ವೋ, ಯಾವ ದಿಕ್ಕಿಗೆ ಹೋದ್ರೆ ನಾವು ಸುಲಭವಾದ ರೀತಿಯಲ್ಲಿ ನಾವು ದಡವನ್ನು ಸೇರ್ತೇವೆ ಅಂತಕ್ಕಂಥದ್ದು ಅದು ಯಾರಿಗೂ ತಿಳಿಯರತಕ್ಕಂಥ ಸಾಗರದಲ್ಲಿ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲ ಟೆಕ್ನಾಲಜಿ ಬಂದು ಎಲ್ಲ ಒಂದು ರೀತಿಯಲ್ಲಿ ನಡೀತಾ ಇದೆ. ಆದರೆ ಇದು ಮನುಷ್ಯನಿಗೆ ಗೊತ್ತಾಗುವುದಿಲ್ಲ ಅಂತಕ್ಕಂಥದ್ದನ್ನು ಸತ್ಯದ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಸ್ತ್ರೀಯಲ್ಲಿ ಪುರುಷನ ಪದ್ಧತಿ ಇವೆ. ಜಾರಳ ನಡತೆಯು ಹೀಗೆ ಸರಿ. ಅವಳು ತಿಂದು ಬಾಯಿ ಒರೆಸಿಕೊಂಡು ನಾನು ತಪ್ಪು ಮಾಡುವುದಿಲ್ಲವಲ್ಲವೇ ಅಂದುಕೊಂಡಳು.
ಎಷ್ಟೋ ಜನ ಸ್ತ್ರೀಯರು ಏನ್ ಮಾಡ್ತಾರೆ, ತಪ್ಪು ಮಾಡಿದ್ರೆ ಸಹ ನಾನೇ ತಪ್ಪು ಮಾಡಿರ್ತಕ್ಕಂಥ ಒಂದು ವಿಷಯದಲ್ಲಿ ಏನ್ ಮಾಡ್ತಾರೆ, ಹಠವನ್ನು ಸಾಧಿಸ್ತಾರೆ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನು ಸಹ ಈ ಲೋಕದಲ್ಲಿ ಏನು ತಪ್ಪು ಮಾಡಿದ್ರೆ ಕೆಲವೊಂದು ಟೈಮಲ್ಲಿ ನಾನು ತಪ್ಪೇ ಮಾಡಿಲ್ಲ ಅಂತಕ್ಕಂಥದ್ದನ್ನ ಏನ್ ಮಾಡ್ತಾರೆ, ಅದನ್ನ ವಾದ ವಿವಾದವನ್ನ ಮಾಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಮಾಡಬಾರದು ಎಂಬುದಾದ ಸತ್ಯವಾದ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ 5ನೇ ಭಾಗ ನೋಡ್ತಿರುವಾಗ, 3ರ ಒಂದು ಭಾರಕ್ಕಿಂತ ಭೂಮಿ ಕಂಪಿಸುತ್ತದೆ ಎಂಬುದಾಗಿ ಸತ್ಯದ ಭಾಗದಲ್ಲಿ 5ನೇ ಭಾಗ 3ರ ಒಂದು ಭಾರದಿಂದ ಭೂಮಿ ಕಂಪಿಸುತ್ತದೆ. ವಚನ 21ನೇ ವಚನದಿಂದ 23ನೇ ವಚನ ತನಕ ಇಲ್ಲಿ ಹೀಗೆ ಹೇಳಲ್ಪಡುತ್ತದೆ, 3ರ ಭಾರದಿಂದ ಭೂಮಿ ಕಂಪಿಸುತ್ತದೆ. ಹೌದು, 4ನೇ ಮೊರೆಯನ್ನು ತಾಳಲಾರೆನು. ಯಾವುದೆಂದರೆ ಪಟ್ಟಕ್ಕೆ ಬಂದ ರಾಜನು, ಹೊಟ್ಟೆ ತುಂಬಿದ ನೀಚನು, ಮದುವೆಯಾದ ಚಂಡೆಯು, ಸೌತಿಯಾದ ತೊತ್ತು ಇವೆ. ನೋಡ್ರಿ, ಈ ರೀತಿಯಲ್ಲಿ ಮನುಷ್ಯನಿರ್ತಕ್ಕಂಥ 3 ಒಂದು ಭಾವನೆಗಳಿಂದ ಈ ಭೂಮಿ ಅಂತಕ್ಕಂಥದ್ದು ಏನ್ ಮಾಡ್ತದೆ, ಕಂಪಿಸುತ್ತದೆ. ಭೂಮಿ ಅಂತಕ್ಕಂಥದ್ದು ಏನ್ ಮಾಡ್ತದೆ ಅಂದ್ರೆ ಒಂಥರ ದುಃಖ ಪಡುತ್ತದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಬೋಧಿಸಲ್ಪಡ್ತದೆ. ಪಟ್ಟಕ್ಕೆ ಅಂತಕ್ಕಂಥ ರಾಜನು ಯಾವ ರೀತಿಯಲ್ಲಿ ಇರಬೇಕು, ಆ ರೀತಿಯಲ್ಲಿ ಇರಬೇಕು, ಒಳ್ಳೆ ರೀತಿಯಲ್ಲಿ ಇರಬೇಕು. ಅದೇ ಪಟ್ಟಕ್ಕೆ ಅಂತಕ್ಕಂಥ ರಾಜ ಕೆಟ್ಟದಾಗಿದ್ರೆ ಏನಾದ್ರೆ ಎಲ್ಲರೂ ಏನ್ ಮಾಡ್ತಾರೆ, ಒಂದು ರೀತಿಯಲ್ಲಿ ದುಃಖವನ್ನ, ಒಂದು ರೀತಿಯಲ್ಲಿ ವೇದನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಹೊಟ್ಟೆ ತುಂಬತಕ್ಕಂಥ ನೀಚನು ತಿನ್ನೋ ತನಕ ಮಾತ್ರ ಚೆನ್ನಾಗಿರ್ತಾನೆ, ತಿಂದ ಮೇಲೆ ಸರಿ ಇಲ್ಲ ಅಂತಕ್ಕಂಥದ್ದು ಒಂದು ಭಾವನೆ ವ್ಯಕ್ತಪಡಿಸುವುದಾದ್ರೆ ಅಲ್ಲಿ ಸಹ ಏನಾಗ್ತದೆ, ಭೂಮಿ ಅವನಿಗೆ ಸಾಕ್ಷಿಯನ್ನು ಕೊಡ್ತದೆ. ಉದಾಹರಣೆಗೆ ಕೆಲವು ಹಳ್ಳಿಗಳಲ್ಲಿ ಒಂದು ಗಾದೆ ಮಾತಾಡ್ತಾರೆ, ಗೋದಗ್ಗು ತಿಂದ ಮೇಲೆ, ಊಟ ಮಾಡಿದ ಮೇಲೆ ಆಮೇಲೆ ಮುಳ್ಳೈತೆ ಎಂಬತಕ್ಕಂಥದ್ದನ್ನ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ. ಆ ರೀತಿಯಲ್ಲಿ ನಾವು ವ್ಯಕ್ತಪಡಿಸಬಾರದು. ಮನುಷ್ಯನಿಗೆ ಹೊಟ್ಟೆ ತುಂಬಿದ ಮೇಲೆ ಅಮೃತ ಕೊಟ್ಟರೆ ಸಹ ಅದು ವಿಷವಾಗ್ತದೆ ಎಂಬುದಾಗಿ ಸಹ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಮದುವೆಯಾದ ಒಂದು ಚಂಡೆಯು, ಸ್ತ್ರೀ ಸಹ ಮದುವೆ ಆದ ಮೇಲೆ ಸಹ ಅವರು ತಮ್ಮ ಒಂದು ಸ್ಥಾನಮಾನವನ್ನ, ಸ್ತ್ರೀಗಿರ್ತಕ್ಕಂಥ ಒಂದು ಗೌರವವನ್ನ, ಒಂದು ಗಂಡನ ಒಂದು ಮರ್ಯಾದೆಯನ್ನ ಕಾಪಾಡಬೇಕಂತಕ್ಕಂಥ ಸತ್ಯದ ಭಾಗ ಹೇಳಲ್ಪಡ್ತದೆ. ಅದನ್ನು ಮೀರಿ ನಡೆದರೆ ಭೂಮಿ ಅಂತಕ್ಕಂಥ ಪ್ರತಿಯೊಬ್ಬ ಜನರು ಸಹ ಏನ್ ಮಾಡ್ತಾರೆ, ಆ ವಿಷಯದಲ್ಲಿ ಕಂಪಿಸುತ್ತಾರೆ, ದುಃಖವನ್ನು ವ್ಯಕ್ತಪಡಿಸುತ್ತಾರೆ ಮತ್ತು ಅವರನ್ನ ಅಲ್ಲಗಳಿತಿರತಕ್ಕಂಥದನ್ನ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಸವತಿಯಾದ ತೊತ್ತು ಇವೆ. ಸವತಿ ಅಂತಂದ್ರೆ ಇನ್ನೊಬ್ಬ ಒಂದು ಸ್ತ್ರೀ ಸಹ ಏನಂತಾರೆ, ಆ ರೀತಿಯಲ್ಲಿ ಒಂದು ಸ್ತ್ರೀಯ ಒಂದು ನಡವಳಿಕೆ ಸರಿಯಾದ ಇರಬೇಕಂತಕ್ಕಂಥದನ್ನ ಸತ್ಯವಾದ ಭಾಗದ ಮೂಲಕವಾಗಿ ನಾವು ತಿಳಿದುಕೊಳ್ಳಬಹುದಾಗಿದೆ. ಅದೇ ರೀತಿಯಲ್ಲಿ 6ನೇ ಭಾಗ ನೋಡುತ್ತಿರುವಾಗ ಇಲ್ಲಿ ಸಹ ಏನಾಗ್ತದೆ, ಭೂಮಿಯ ಮೇಲೆ ಅಧಿಕ ಜ್ಞಾನ ಇರ್ತಕ್ಕಂಥ ಕೆಲವು ಜೀವಿಗಳಿವೆ. ಈ ಒಂದು ಭೂಮಿ ಮೇಲೆ ಹೆಚ್ಚಿನ ರೀತಿಯಲ್ಲಿ ಜ್ಞಾನ ಇರ್ತಕ್ಕಂಥ ಚಿಕ್ಕ ಚಿಕ್ಕ ಜಂತುಗಳು ಇದಾವೆ ಅಂತಕ್ಕಂಥದ್ದನ್ನ ಸತ್ಯವಾದ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದನ್ನೆಂಬುದನ್ನು ನೋಡುತ್ತಿರುವಾಗ ವಚನ 24ರಿಂದ 28 ವಚನಗಳನ್ನು ನೋಡ್ತಾ ಇದ್ದೇವೆ. ಇರುವೆಗಳು ದುರ್ಬಲ ಜಾತಿಯವರಾದರೂ ಸಹ ಸುಗ್ಗಿಯಲ್ಲಿ ತಮ್ಮ ಆಹಾರವನ್ನ ಹಣೆ ಮಾಡಿಕೊಳ್ಳುವು. ಅವೇ ಮಾಡ್ತವೆ, ಸುಗ್ಗಿಯಲ್ಲಿ ಸಹ ಇರುವೆಗಳು ಚಿಕ್ಕ ಒಂದು ಜಂತಾಗಿರೋ ಸಹ, ದುರ್ಬಲ ಒಂದು ಜಾತಿಯ ಒಂದು ಜಂತಾಗಿರೋ ಸಹ ಅವೇನ್ ಮಾಡ್ತವೆ ಅಂದ್ರೆ ಸುಗ್ಗಿಯ ಕಾಲದಲ್ಲಿ, ಬೇಸಿಗೆ ಕಾಲದಲ್ಲಿ ತಮಗೆ ಬೇಕಾಗ್ತಕ್ಕಂಥ ಆಹಾರವನ್ನೇ ಮಾಡ್ತವೆ, ಸಂಪಾದನೆ ಮಾಡಿಕೊಡ್ತವೆ. ಆ ಇರುವೆಗಿರ್ತಕ್ಕಂಥ ಒಂದು ಜ್ಞಾನವನ್ನ ಮಾಡ್ತಾ ಇದೀವಿ ಅಂತಂತಂದ್ರೆ, ಈ ಒಂದು ವಾಕ್ಯದ ಪ್ರಕಾರವಾಗಿ ಆ ಇರುವೆಗಿರ್ತಕ್ಕಂಥ ಜ್ಞಾನ ನಮಗೂ ಇಲ್ಲ ಎಂಬುದಾಗಿ ಸತ್ಯವೇದ ಭಾಗ ನಮ್ಮಿಂದ ಬೋಧಿಸಲ್ಪಡ್ತಾ ಇದೆ. ಸತ್ಯವೇದ ನಮ್ಗೆ ಏನ್ ಮಾಡ್ತದೆ, ಬೋಧಿಸಲ್ಪಡ್ತಾ ಇದೆ. ಮತ್ತು ಅದೇ ರೀತಿಯಲ್ಲಿ ನಾನು ನೋಡುತ್ತಿರುವಾಗ ಬೆಟ್ಟದ ಮರಗಳು ದೊಡ್ಡ ಜಾತಿಯಲ್ಲದಿದ್ದರೂ ಬಂಡೆಗಳಲ್ಲಿ ಅದು ತಮ್ಮ ಮನೆಗಳನ್ನ ಕಟ್ಟಿಕೊಡ್ತಾ ಇದೆ. ಬೆಟ್ಟದ ಮಲ ನೋಡಿ, ಅದೇನ್ ಮಾಡ್ತದೆ ಅಂತಂದ್ರೆ ದೇವರ ಒಂದು ವಾಕ್ಯದ ಪ್ರಕಾರವಾಗಿ ಅಷ್ಟೊಂದು ಜ್ಞಾನ, ಅಷ್ಟೊಂದು ಬುದ್ಧಿ, ಅಷ್ಟೊಂದು ತಿಳುವಳಿಕೆ ಅದಕ್ಕೆ ಮೊಲಕ್ಕೆ ಇದೆ ಎಂಬುದಾಗಿ ನಾವು ಸತ್ಯದ ಭಾಗದಲ್ಲಿ ನೋಡ್ತೇವೆ. ಆ ಒಂದು ಜ್ಞಾನ, ಆ ಒಂದು ತಿಳುವಳಿಕೆ ಮನುಷ್ಯರಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಇಲ್ಲ ಎಂಬುದಾಗಿ ನಾವು ಸತ್ಯದ ಭಾಗದಿಂದ ನಾವು ತಿಳ್ಕೊಳ್ತಾ ಇದ್ವಿ. ಅದೇ ರೀತಿಯಲ್ಲಿ 3ರಿಂದ ನೋಡುತ್ತಿರುವಾಗ ಮಿಡತೆಗಳು ಅರಸನಿಲ್ಲ, ಆದರೂ ಅವೆಲ್ಲ ದಂಡಾಗಿ ಹೊರಡುವವು. ಮಿಡತೆ ಅಂತಕ್ಕಂಥ ಒಂದು ಚಿಕ್ಕ ಒಂದು ದೇವರು ಸೃಷ್ಟಿ ಮಾಡತಕ್ಕಂಥ ಒಂದು ಜೀವಿ, ಅದಕ್ಕೆ ಯಾವುದೇ ಅರಸನೂ ಇಲ್ಲ, ಯಾವುದೇ ರೀತಿಯ ಪ್ರಭುಗಳು ಇಲ್ಲ, ಯಾವುದೇ ರೀತಿಯ ಟೀಚರ್ ಇಲ್ಲ, ಯಾವುದೇ ರೀತಿಯ ಮಾಸ್ಟರ್ ಇಲ್ಲ. ಆದ್ರೂ ಸಹ ಅವ್ರು ಏನ್ ಮಾಡ್ತವೆ ಮಿಡತೆಗಳು ಅಂದ್ರೆ ಸಾಲು ಸಾಲಾಗಿ ಶಿಸ್ತಿನ ಸಿಪಾಯಿ ಅಂತ ಹೋಗ್ತಾ ಇದ್ದಾವೆ.
ಶಿಸ್ತಿನ ಸಿಪಾಯಿ ಅಂತ ಒಂದು ಜೀವನವನ್ನ ಕಳಿತಾ ಇದ್ದೇವೆ ಅಂತಕ್ಕಂಥದ್ದು ನಾವು ಸತ್ಯದ ಭಾಗದಲ್ಲಿ ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇರುವೆಗಳು ಸಹ ಹಾಗೆ, ಅವು ಆಹಾರವನ್ನು ಸಂಪಾದನೆ ಮಾಡಿಕೊಂಡು ಹೋಗ್ತಿರುವಾಗ ಮತ್ತು ಬರುತ್ತಿರುವಾಗ ಅವು ಸಾಲಾಗಿ ಹೋಗ್ತಾ ಇರ್ತವೆ. ಆ ರೀತಿಯಲ್ಲಿ ಇರುವೆ ಇರತಕ್ಕಂಥ ಒಂದು ಜ್ಞಾನವನ್ನ, ಬುದ್ಧಿಯನ್ನ, ತಿಳುವಳಿಕೆಯನ್ನ ಮನುಷ್ಯರಲ್ಲಿ ಸಹ ನಾವು ಇಲ್ಲ ಎಂಬುದಾಗಿ ಸತ್ಯದ ಭಾಗದಲ್ಲಿ ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಾವು 7ನೇ ಭಾಗವನ್ನು ನೋಡಿಕೊಳ್ಳೋಣ. 7ನೇ ಭಾಗ ಗಂಭೀರವಾದ 3 ಪ್ರಾಣಿಗಳು, 29 ವಚನದಿಂದ 31 ವಚನ. ಒಂದು ಗಾಂಭೀರ್ಯ, ಒಂದು ಧೈರ್ಯವಾಗಿರ್ತಕ್ಕಂಥ ಪ್ರಾಣಿಗಳು ಸಹ ಸತ್ಯದ ಭಾಗದಲ್ಲಿ ನೋಡ್ತೇವೆ. ಅವೇನೆಂಬುದನ್ನು ನೋಡುತ್ತಿರುವಾಗ, ಯಾವುದಕ್ಕೂ ಇದರದ ಓರೆಯಾಗದ ಒಂದು ಮೃಗಾಲಯದಲ್ಲಿರ್ತಕ್ಕಂಥ ಒಂದು ಸಿಂಹ ಮತ್ತು ಬೇಟೆಯ ಒಂದು ನಾಯಿ ಮತ್ತು ಓತು, ಈ ರೀತಿಯಲ್ಲಿ ಸೈನ್ಯ ಸಮೇತವಾಗ್ತಕ್ಕಂಥ ಒಬ್ಬ ರಾಜ. ಇದಕ್ಕೆ ಒಂದತಕ್ಕಂಥ ನಾನೇ ರಾಜ ಅಂತಕ್ಕಂಥ ಒಂದು ಒಂದು ಧೈರ್ಯ, ಒಂದು ಸ್ಥೈರ್ಯ, ಒಂದು ಗಾಂಭೀರ್ಯ ಇರತಕ್ಕಂಥ ಒಂದು ಪ್ರಾಣಿಗಳೆಂಬುದಾಗಿ ನೋಡ್ತಿದ್ದೇವೆ. ಒಂದು ಸಿಂಹ, ಒಂದು ನಾಯಿ ಮತ್ತು ಇನ್ನೊಂದು ರಾಜ ಎಂಬುದಾಗಿ ನೋಡ್ತದೆ. ಈ ರೀತಿಯಲ್ಲಿ ದೇವರು ಸೃಷ್ಟಿ ಮಾಡ್ತಕ್ಕಂಥ ಕೆಲವು ಪ್ರಾಣಿಗಳನ್ನ ಈ ಲೋಕದಲ್ಲಿ ಗಂಭೀರವಾಗಿ ಅವು ತಮ್ಮ ಒಂದು ಪ್ರತಿಭೆಯನ್ನ, ತಮ್ಮ ಒಂದು ನಡವಳಿಕೆಯನ್ನ ತೋರಿಸ್ತವೆ ಎಂಬುದನ್ನು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಾವು 8ನೇ ನೋಡ್ತಿರುವಾಗ, ಉಬ್ಬಿಕೊಂಡು ಮೂರ್ಖರಾಗಿ ನಡೆಯಬಾರದೆಂಬುದಾಗಿ ವಚನ 32ರಿಂದ 33 ವಚನಗಳು. ಇಲ್ಲಿ ಹೇಳಲ್ಪಡುತ್ತದೆ, ನಾನು ಉಬ್ಬಿಕೊಂಡು ಮೂರ್ಖನಾಗಿ ನಡೆದಿದ್ದರೆ ಅಥವಾ ದುರಾಲೋಚನೆಯಿಂದ ಮಾಡಿದೆಯಾದರೆ ಬಾಯಿ ಮೇಲೆ ಕೈ ಇಟ್ಟುಕೋ. ಹಾಲು ಕಡಿಯುವುದರಿಂದ ಎಣ್ಣೆ, ಮೂಗು ಹಿಂಡುವುದರಿಂದ ರಕ್ತ ಮತ್ತು ಕೋಪ ಕಲಕುವುದರಿಂದ ಜಗಳ ಬರ್ತದೆ ಎಂಬುದಾಗಿ ಸತ್ಯದ ಭಾಗ ಹೇಳಲ್ಪಡುತ್ತದೆ. ಈ 3 ವಿಷಯಗಳ ಮೂಲಕವಾಗಿ ನಾವು ಈ ಲೋಕದಲ್ಲಿ ಬದುಕಿ ಬಾಳುತ್ತಿರುವಾಗ ನಾವು ಉಬ್ಬಿಕೊಂಡು ಜೀವಿಸುತ್ತಿರುವುದಾದರೆ, ನಾವು ಅಹಂಕಾರದಿಂದ ಜೀವಿಸುತ್ತಿರುವುದಾದರೆ ಅದರಿಂದ ನಮ್ಗೆ ಏನ್ ಬರ್ತಾ ಇದೆ ಅಂದ್ರೆ ಜಗಳ ಬರ್ತಾ ಇದೆ ಅಂತಕ್ಕಂಥದ್ದನ್ನ ಈ ಸತ್ಯದ ಮೂಲಕವಾಗಿ ನಾವು ತಿಳ್ಕೊಳ್ಬಹುದಾಗಿದೆ. ದೇವರು ಈ ವಾಕ್ಯವನ್ನ ಆಶೀರ್ವಾದ ಮಾಡಲಿ. ಈಗ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಆಕಾಶವು ಸಿಂಹಾಸನ, ಭೂಮಿ ಪಾದ ಪೀಠ ಎಂಬುದಾಗಿ ವಾಗ್ದಾನ ಮಾಡಿದ ದೇವರೇ, ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಅಪಾಯಸ್ ವಿಶೇಷವಾಗಿ ಸ್ವಾಮಿ ಧ್ಯಾನ ಪುಸ್ತಕ 30ನೇ ಅಧ್ಯಾಯದ 1ರಿಂದ 33 ವಚನ ಸ್ವಾಮಿ ದೇವರಿಗೆ ಯುಜ್ವ ಮೀಟಿಂಗ್ ಮೂಲಕವಾಗಿ ದೇವರೇ ಧ್ಯಾನ ಮಾಡುವಂತೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಅಪಾಯಸ ನಿನ್ನ ದೈವಕ್ತಿಗಳು ಯಾವ ರೀತಿಯಲ್ಲಿ ಇದ್ದಾವೆ ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಳಕ್ಕಂತ ಸಹಾಯ ಮಾಡಿದೆ ಸ್ತೋತ್ರ. ಮತ್ತು ಹಾಗೂ ನನ್ನ ಮಾತುಗಳು ಆತನು ಯಾವ ರೀತಿಯಲ್ಲಿ ಹೇಳ್ತಾ ಇದ್ದಾನೆ ಮತ್ತು ಆತನು ಯಾವ ರೀತಿಯಲ್ಲಿ ಬೇಡಿಕೊಳ್ತಾ ಇದ್ದಾನೆ ಅಂತಕ್ಕಂಥದ್ದನ್ನ, ಮತ್ತು ಈ ಲೋಕದಲ್ಲಿ ಯಾವ ತರದ ರೀತಿಯಲ್ಲಿ ಈ ಲೋಕದ ಜನರು ಇದ್ದಾರೆ ಆ ರೀತಿಯಲ್ಲಿ ಇರಬಾರದೆಂಬುದ ಸತ್ಯದ ಭಾಗದ ಮೂಲಕವಾಗಿ ನಮಗೆ ತಿಳಿಪಡಿಸೋದಕ್ಕಾಗಿ ಸ್ತೋತ್ರ. ಮತ್ತು ದೇವರೇ ಅದೇ ರೀತಿಯಲ್ಲಿ ಸ್ವಾಮಿ ಈ ಒಂದು ಲೋಕದಲ್ಲಿ ದೇವರೇ ನೀನು ಸಾಕಂತಕ್ಕಂಥ ಒಂದು ಕೆಲವು ವಸ್ತುಗಳನ್ನ ಸೃಷ್ಟಿ ಮಾಡಿದ್ದಿ ದೇವರೇ. ಈ ಲೋಕದಲ್ಲಿ ಕೆಲವು ದೇವರೇ ಪ್ರಾಣಿಗಳನ್ನ ನೀನು ಸೃಷ್ಟಿ ಮಾಡಿದ್ದಿ, ಅದಕ್ಕೆ ಜ್ಞಾನತಕ್ಕಂಥ ಕೆಲವು ಜಂತುಗಳನ್ನು ಸೃಷ್ಟಿ ಮಾಡಿದ್ದಿ. ಅವುಗಳ ಮೂಲಕವಾಗಿ ಸಹ ಮನುಷ್ಯನ ಬುದ್ಧಿಯನ್ನು ಕಲ್ತುಕೊಳ್ಳಲೆಂಬುದಾಗಿ ನಿನ್ನ ವಾಕ್ಯದ ಮೂಲಕ ತಿರುಗಂದಾರುತ್ತೆ ದೇವರೇ. ನಿನ್ನ ವಾಕ್ಯ ದೇವರೇ ನಿಮ್ಮ ವಾಕ್ಯನ ಸ್ವಾಮಿ ದೇವರೇ ನಾವು ಮನದಲ್ಲಿಟ್ಟುಕೊಳ್ಳುವಂತೆಯೂ ಅದರ ಪ್ರಕಾರವಾಗಿ ಜೀವಿಸುವಂತೆಯೂ ಅದರ ಪ್ರಕಾರವಾಗಿ ನಾವು ಬದುಕಿ ಬಾಳುವಂತೆಯೂ ನೀನು ಸಹಾಯ ಮಾಡುವಂತೆ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಅಪಾಯಸ ವಿಶೇಷವಾಗಿ ಸ್ವಾಮಿ ತಿರುಗಂದಾರುತ್ತೆ ದೇವರೇ. ದೇವರೇ ನಿನ್ನ ಚಿತ್ತಕ್ಕೆ ಒಪ್ಪಿಸಿಕೊಡ್ತೇವೆ. ಈ ವಾಕ್ಯ ಪ್ರಕಾರವಾಗಿ ನಾವು ಬದುಕಿ ಬಾಳಬೇಕಂತಕ್ಕಂಥದ್ದನ್ನ ಪ್ರತಿಯೊಬ್ಬರ ದೈವ ಸೇವಕರದಲ್ಲಿ ಮನ ಮುಟ್ಟುವ ರೀತಿಯಲ್ಲಿ ಸ್ವಾಮಿ ತಮ್ಮನ್ನ ತಾವು ಅರಿತುಕೊಳ್ಳುವಂತೆ ನಿನ್ನ ಸಹಾಯವನ್ನು ಮಾಡು ದೇವ. ಈ ಒಂದು ದೇವರ ವಾಕ್ಯವನ್ನ ಸ್ವಾಮಿ ನಮ್ಮ ಇಡೀ ಜೀವನದಲ್ಲಿ ಸ್ವಾಮಿ ಅದರ ಪ್ರಕಾರವಾಗಿ ನಾವು ಬದುಕಿ ಬಾಳ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡು ಈ ಲೋಕದ ಒಳ್ಳೆಯ ಸಾಕ್ಷಿ ಮಕ್ಕಳಿಗೆ ಬದುಕಿ ಬಾಳೋದನ್ನ ಸಹಾಯ ಮಾಡಬೇಕೆಂಬುದಾಗಿಯೂ ನಮ್ಮ ಕರ್ತನು, ಒಡೆಯನು, ರಕ್ಷಕನು ಮತ್ತು ಕುಮಾರನ ಇರ್ತಕ್ಕಂಥ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿಕೊಳ್ಳುತ್ತವೆ ಪರಲೋಕದ ತಂದೆ. ಆಮೇಲೆ